ಆಗಲ್ಲ. ಅದು ದಾಖಲೆಗಳು ಹೇಳ್ತಿದಾವೆ ಅವ್ರೇನು ಮಾಡಿಲ್ಲ ಅಂತ. ಸರ್ಕಾರಿ ದಾಖಲೆಗಳೇ ಹೇಳ್ತಿದಾವೆ ಅವ್ರೇನು ಅದ್ರಾಗ ಭಾಗಿಯಾಗಿಲ್ಲ. ಅವ್ರ ಮೇಲೆ ಏನ್ ಇವ್ರು ಆರೋಪ ಮಾಡ್ತಿದಾರೋ ಅವೆಲ್ಲ ಕಳಂಕರಹಿತ ಅಂತ. ಅದಕ್ಕೋಸ್ಕರ ಆಮೇಲೆ ಹಿಂದೆ ಎಲೆಕ್ಷನ್ ಬಫರ್ಡ್ ಎಲೆಕ್ಷನ್ ನಿಲ್ತು, ಆ ಎಲೆಕ್ಷನ್ ನಲ್ಲಿ ಸೋಲಿಸಬೇಕು ಅಂತ ಎಷ್ಟೋ ಕಷ್ಟ ಬಿದ್ರು. ಆದ್ರೆ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಲೀಡ್ ನಾಗ ಗೆದ್ರು ಅವರು. ಹಿಸ್ಟ್ರಿಯಲ್ಲಿ ಗೆದ್ದಿರಲಿಲ್ಲ. ಆಮೇಲೆ ನಮ್ಮ ಚಿತ್ರದುರ್ಗದಲ್ಲಿ ಆಮೇಲೆ ಸೈಫುದ್ದೀನ್ ಸಾಹೇಬರಾಗಿದ್ರು, ಮತ್ತೆ ಸೆಕೆಂಡ್ ಇವರಾಗಿರೋದು. ಇದೂನು ಹಿಸ್ಟ್ರಿನೇ. ಆಮೇಲೆ ಒಂದು ಮಾತು ಸತ್ಯವಾದ ಮಾತು ಹೇಳ್ತೀನಿ, ಕುರಾನ್ನಾಗ ಸೃಷ್ಟಿಕರ್ತ ಏನ್ ಹೇಳ್ತಾನೆ, ಯಾರಿಗ ಅವನು ಸೇವೆ ಮಾಡಕ್ ಅವನು ರೆಡಿ ಮಾಡ್ತಾನೋ ಅವ್ರಿಗೆ ಯಾರು ಅಡ್ಡುಪಡಿಸಕ್ ಆಗಲ್ಲ. ಹಾಗೇನೆ ಅವರಿಗೆ ಸೃಷ್ಟಿಕರ್ತಾನೆ ಅಭಿವೃದ್ಧಿ ಮಾಡ್ತಿದ್ದಾನೆ. ಸಾಮಾನ್ಯ ಮನುಷ್ಯ ತಳಹಂತದಿಂದ ಬಂದಿರೋದು, ಗ್ರಾಸ್ ಲೆವೆಲಿಂದ ಬೆಳೆದಿರೋದು. ಅವ್ರೇನು ಕೋಟ್ಯಾಧೀಶರಲ್ಲ, ಅವ್ರ ಅಪ್ಪ ಏನು ರಾಜ ಅಲ್ಲ, ಏನು ದೊಡ್ಡ ರಾಜಮಂತಾನದಿಂದ ಬಂದಿಲ್ಲ. ಒಬ್ರು ಮೇಷ್ಟ್ರ ಮಗ ಅಪ್ಪ, ಒಂದು ರೈತನ ಮಗ. ಅಲ್ಲಿಂದ ಅವ್ರೇನ ತಳಹಂತದಿಂದ ಬಂದು ಚಿತ್ರದುರ್ಗದಲ್ಲೂ ಕರ್ನಾಟಕದಲ್ಲೂ ತಿರುಗಿ ನೋಡ್ಬೇಕು ಮುಸ್ಲಿಂ ಜನಾಂಗ ಆಗ ಬೆಳೆದಿರೋದಕ್ಕೋಸ್ಕರ ಕೆಲವು ಇಡೀ ಏಡಿಗಳು ಅವ್ರ ಮೇಲೆ ಸಹಿಸಲಾರದೆ ಆ ಮಟ್ಟಕ್ಕೆ ಅವ್ರು ಹೋಗಲ್ಲ, ಹೋಗೋರ್ಗೂ ಬಿಡಲ್ಲ, ಕಾಲು ಎಳಿತಿದ್ದಾರೆ. ಇದೆಲ್ಲ ಈ ಏಡಿಕಾಯಿ ಕೆಲಸ ಮಾಡ್ತಿದಾರೆ ಅವರು. ದಯವಿಟ್ಟು ಇಡೀ ಕರ್ನಾಟಕದ ಜನ, ಇಡೀ ಚಿತ್ರದುರ್ಗ ಜನ, ಇಡೀ ಕಂಪ್ಲೀಟ್ ಕರ್ನಾಟಕ ಸರ್ಕಾರ ಇವ್ಯಾವುದು ಪರಿಗಣನೆ ಸಾಧ್ಯ. ದಯವಿಟ್ಟು ಅವರಿಗೆ ಈ ಸರಿ ಹೈಯೆಸ್ಟ್ ಲೀಡ್ನಾಗೆ ಮುಂಬರೋ ಎಲೆಕ್ಷನ್ ನಲ್ಲಿ ಗೆಲ್ಲಕ್ಕೆ ಆಶೀರ್ವಾದ ಸೃಷ್ಟಿಕರ್ತನ ಕೃಪೆ ಮತ್ತು ಜನರ ಆಶೀರ್ವಾದ ಇದೆ ಅಂತ ನಾನು ಮಾತಾಡಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.